ಹರೇ ಶ್ರೀನಿವಾಸ. ಗಜಮುಖ ಗಣಪನ ಭಜನೆಯ ಮಾಡುತ್ತಾ ಜನ ಸತಿಗೆ ನಮಿನಿಸಿ, ನಿಜ ಭಕ್ತಿಯಿಂದಲೇ ಪೇಳುವೆ ನಿಮಗೆ ದಿವಸಿ ಗೌರಿಯ ಕಥೆಯ. ಗಜಮುಖ ಗಣಪನ ಭಜನೆಯ ಮಾಡುತ್ತಾ ಅಜನ ಸತಿಗೆ ನಮಿಸಿ, ನಿಜ ಭಕ್ತಿಯಿಂದಲೇ ಪೇಳುವೆ ನಿಮಗೆ ದಿವಸಿ ಗೌರಿಯ ಕಥೆಯ. ಆಷಾಢ ಮಾಸದ ಅಮಾವಾಸ್ಯೆ ದಿನದಿ ಸೋಸಿಲಿ ಮಾಡಲೆಂದು ಹುಟ್ಟಿದಾಗಿನಿಂದ ಹೆಣ್ಣು ಮಗುವು ಮದುವೆ ಆಗುವವರೆಗೂ ಭೀಮನ ಅಮಾವಾಸ್ಯೆ ಎಂದು ಕೆಲವರು ಭಕ್ತಿಯಿಂದ ಪೂಜಿಪರು, ದೀಪಸ್ತಂಭ ಗೌರಿ ಎಂದು ನಿಷ್ಠೆಯಿಂದಲೇ ಪೂಜಿಪರು. ಕತ್ಲೆರಾಯನೆಂಬ ರಾಜನ ಪತ್ನಿಗೆ ಪುತ್ರ ಸಂತಾನವಾಗಲು ಅರ್ತಿಯಿಂದಲಿ ಬಟ್ಟಲಿರಲು ಮಾಡಿ ವಸ್ತ್ರದಾನವ ಮಾಡಿ, ದಿನ ದಿನ ಬೆಳೆದನು ಕಾಳಿಂಗನೆಂಬ ಹೆಸರಿಂದ ಹರುಷವಗೈದರೆಲ್ಲ. ಘನವಾಗಿ ತಿರುಗಿದ ಗಿರಿಕಾನನಗಳ ಬೇಟೆ ಮಾಡುವ ನೆವದಿ, ಒಂದು ದಿನ ಅಡವಿಗೆ ಹೋದ ಸಮಯದಿ ವ್ಯಾಘ್ರದ ಧ್ವನಿ ಕೇಳಲು ಹಿಂದೆಲೆ ಭಯಗೊಂಡು ಕಾನನದಿ ಮೂರ್ಛೆಗೊಂಡನಾಗ. ಅರಸಗೆ ತಿಳಿಸಿ ಮೃತನಾದ ಮಗನಿಗೆ ಕನ್ಯಾ ಕೊಡರೆಂದು ಪ್ರಕಟಿಸಿದ. ಸತತ ದ್ರವ್ಯ ಬೆಳ್ಳಿ ಬಂಗಾರ ಸಹಿತ ಕೊಡುವುದಾಗಿ ತಿಳಿಸಿದ. ಬಡ ಬ್ರಾಹ್ಮಣನೊಬ್ಬ ತೀರ್ಥಯಾತ್ರೆಗೆ ಹೊರಡೆ ಮಗನ ಬಳಿ ತಂಗಿರಲು ಧನದಾಸೆಗೆ ಅಣ್ಣನು ತಾನು ಕನ್ಯಾದಾನವ ಮಾಡಿದ. ಹೋಗುತ್ತ ರಾಜನು ಸೊಸೆಯನ್ನು ನೋಡಿ ಬಾ ಎಂದು ಕರೆದ. ನಾಗಪತಿಯ ಬಿಟ್ಟು ನಾನು ಹೋದರೆ ಸದ್ಗತಿಯೂ ಇಲ್ಲವೆನಲು, ಬೋರೆಂಬೋ ಮಳೆಯೂ ಸುರಿಯುತ್ತಿರಲು ಕಾನನದಿ ಒಬ್ಬಳಿರಲು, ಕನ್ನಿಕೆಯರು ಬಂದು ಅಲ್ಲಿ ದುಬಸಿ ಗೌರಿ ಪೂಜೆಯ ಮಾಡಲು. ಪೂಜೆಯ ವಿವರವ ತಿಳಿದುಕೊಂಡು ತಾನು ವ್ರತವನ್ನು ಆಚರಿಸಿ, ನಾರು ಬಟ್ಟೆ ಮಾಡಿ ನೀರು ಎಣ್ಣೆ ಮಾಡಿ ಪೂಜೆಯ ಗೈದಳಾಗ, ಅಣ್ಣ ಭಂಡಾರವ ಒಡೆಯುತ್ತಿದ್ದನೆಂದು ಮನದಲ್ಲಿ ಆಲೋಚಿಸಿ, ಶಿವ ಪಾರ್ವತಿಯರು ಬಂದರು ಅಲ್ಲಿಗೆ ಶಿವನು ಭಂಡಾರವ ಒಡೆದ. ಶಿವನು ಭಂಡಾರವ ಒಡೆದ. ಪಾರ್ವತಿಯು ತಾನು ಪೂಜೆಯ ಮಾಡಿಸಿ ಕಾಳಿಂಗನೆಂದು ಕೂಡಲು ಅತಿ ಸಂತೋಷದಿ ಶಿವ ಪಾರ್ವತಿಯರು ಹರಸುತ್ತ ಹೊರಟರು. ಸತಿಪತಿಯರು ಬಹಳ ಸಂತೋಷದಿ ತಮ್ಮ ಊರಿಗೆ ಬರಲು, ಮಗ ಸೊಸೆಯನು ಕಂಡು ರಾಜನು ಹರುಷವಗೊಂಡನಾಗ, ಹಿರಿಯರ ದಯದಿ ದಿವಸಿ ಗೌರಿ ಪೂಜೆ ಫಲಿಸಿತು ನಮಗೇನುತ್ತಾ. ಪೂರ್ವದ ಹಿರಿಯರು ಮಾಡಿದ ಕಾರ್ಯವ ನಡೆಸಬೇಕೆನ್ನುತ್ತ, ಕನ್ಯಾಮಣಿಗಳು ತಾವು ದಿವಸಿ ಗೌರಿ ಪೂಜೆ ಅರ್ತಿಯಿಂದ ಮಾಡಿದರೆ ದಂಪತಿಗಳು ಸುಖದಿಂದಿರುವರೆಂದು ಮದ್ವೇಷ ಕೃಷ್ಣನು ಹರಸುವನು.
ಮದ್ವೇಷ ಕೃಷ್ಣನು ಹರಸುವನು. ವಂದನೆಗಳು.